ಇನ್ನು ಬಳ್ಳಾರಿ ಕಡೆಗೇನೆ ಮತ್ತೊಮ್ಮೆ ನಾವು ದಿನ ಸಮಾಚಾರದಲ್ಲಿ ಹೋಗೋದಾದ್ರೆ ಬಳ್ಳಾರಿಯಲ್ಲಿ ಜನವರಿ 1ನೇ ತಾರೀಕು ವಾಲ್ಮೀಕಿ ಪ್ರತಿಮೆ ಅನಾವರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಘರ್ಷಣೆ ಸಂಭವಿಸಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ರು. ಈ ಮೃತಪಡುವಿಕೆ ಅಂದ್ರೆ ಆತನಿಗೆ ಗುಂಡು ಹಾರಿದ್ದು ಮತ್ತು ಅಲ್ಲಿನ ದೊಂಬಿ ಗಲಾಟೆ ಘರ್ಷಣೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳು ದಿನದಿಂದ ದಿನಕ್ಕೆ ಬಿಡುಗಡೆ ಆಗ್ತಿದೆ. ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೊಸದಾದಂತ ಒಂದು ವಿಡಿಯೋವನ್ನ ಅದೊಂದು ಪಿಪಿಟಿ ರೀತಿಯಲ್ಲಿ ಅವರು ಹೇಳಿದ್ರು ಏನಾಗಿದೆ ಅಂತ. ಅಲ್ಲಿ ಅವರು ತೋರಿಸಿರುವಂತ ವಿಡಿಯೋ ಏನಿದೆ ಅಂತಂದ್ರೆ ಜನಾರ್ದನ್ ರೆಡ್ಡಿ ಅವರು ತೋರಿಸಿರೋ ವಿಡಿಯೋ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಈ ಘರ್ಷಣೆಯಲ್ಲಿ ಭಾಗಿಯಾಗಿದ್ದ. ಆತ ಗಲಾಟೆ ಮಾಡಕ್ ಹೋಗಿದ್ದ, ಕಲ್ಲು ತೂರಾಟವನ್ನು ನಡೆಸಿದ್ದಾನೆ. ಅದ್ರ ವಿಡಿಯೋ ಇದೆ ಇವ್ರು ಬಿಡುಗಡೆ ಮಾಡಿರೋ ವಿಡಿಯೋದಲ್ಲಿ. ಆ ಕಲ್ಲು ತೂರಾಟ ನಡೆಸಿದ ಸಂದರ್ಭದಲ್ಲಿ ಪೊಲೀಸರು ಆತನ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ, ಅಂದ್ರೆ ಮನೆಗೋಡ್ಸೋ ಪ್ರಯತ್ನವನ್ನ ಮಾಡಿದ್ದಾರೆ. ಆತ ಓಡ್ ಬರ್ತಿದ್ದ ಸಂದರ್ಭದಲ್ಲಿ ಈಗ ಆರೋಪ ಏನ್ ಕೇಳಿ ಬರ್ತಿದೆಯಲ್ಲ, ಸತೀಶ್ ರೆಡ್ಡಿ, ಭರತ್ ರೆಡ್ಡಿ ಶಾಸಕ, ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ ಮ್ಯಾನ್ ನೇರವಾಗಿ ಶೂಟ್ ಮಾಡ್ತಿರುವಂತ ರೀತಿಯ ದೃಶ್ಯಾವಳಿಗಳನ್ನ ಜನಾರ್ದನ್ ರೆಡ್ಡಿ ಅವರು ತಮ್ಮ ವಿಡಿಯೋ ಮೂಲಕವಾಗಿ ತೋರಿಸಿದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಭರತ್ ರೆಡ್ಡಿ ಬೆಂಬಲಿಗರು ಮತ್ತೊಂದು ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಇದೇ ಜನಾರ್ದನ್ ರೆಡ್ಡಿ ಅವರ ಕಚೇರಿ ಮೇಲೆ ಒಬ್ಬ ವ್ಯಕ್ತಿ ಗನ್ ಹಿಡ್ಕೊಂಡು ನಿಂತಿರೋದು ಕಾಣಿಸ್ತಾ ಇದೆ. ಆದ್ರೆ ಇದನ್ನ ಜನಾರ್ದನ್ ರೆಡ್ಡಿ ಅವರು ಈ ಆರೋಪವನ್ನ ತಳ್ಳಿ ಹಾಕಿದ್ದು ಅದು ಗನ್ ಅಲ್ಲ, ಅದು ನಮ್ಮ ಕಚೇರಿ ಮೇಲೆ ನಿಂತಿದ್ದು ನಮ್ಮ ಕ್ಯಾಮರಾಮನ್. ಅಲ್ಲಿ ಏನಾಗ್ತಿದೆ ಅದನ್ನ ದೃಶ್ಯವನ್ನ ತೆಗಿತಾ ಇದ್ದ, ಸೆರೆ ಹಿಡಿತಾ ಇದ್ದ. ಅದು ಗನ್ ಅಲ್ಲ, ಅದು ಕ್ಯಾಮರಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಒಬ್ಬ ವ್ಯಕ್ತಿ ನಿಂತಿರುವ ಮತ್ತು ಅದನ್ನ ಕೈಲಿರುವ ವಸ್ತುವನ್ನ ತೋರಿಸಲಾಗ್ತಿದೆ. ಆ ವಿಡಿಯೋವನ್ನ ಭರತ್ ರೆಡ್ಡಿ ಅವರ ಬೆಂಬಲಿಗರು ಬಿಡುಗಡೆ ಮಾಡಿದ್ದಾರೆ. ಈ ನಡುವೆ ಡಿ.ಕೆ. ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಆರೋಪಗಳನ್ನ ನಿರಾಕರಿಸಿದ್ದಾರೆ ಮತ್ತು ದೊಂಬಿ ಮತ್ತು ಗಲಾಟೆಗೆ ಅವರು ಕೂಡ ಎಷ್ಟು ಕಾರಣಕರ್ತರು ಅನ್ನೋದನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಸಿದ್ದರಾಮಯ್ಯ ಅವರು ಬ್ಯಾನರ್ ಅನ್ನ ತೆಗೆದು ಹಾಕ್ತಾ ಇದ್ರೆ, ಬ್ಯಾನರ್ ಅನ್ನ ಹರಿದು ಬಿಸಾಕ್ತಾ ಇದ್ರೆ ಗಲಾಟೆನೆ ಆಗ್ತಿರ್ಲಿಲ್ಲ ಅಂತ ಹೇಳಿಕೆ ಕೊಟ್ರೆ, ಮತ್ತೊಂದು ಕಡೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಬ್ಯಾನರ್ ಹರಿದು ಬಿಟ್ರೆ ಕೊಲೆ ಮಾಡೋಕೆ, ಗುಂಡು ಹಾರಿಸೋದಕ್ಕೆ ಹೋಗೋಕ್ ಸಾಧ್ಯನಾ ಅಂತ ಹೇಳ್ತಿದ್ದಾರೆ. ಇದೊಂದು ರೀತಿ ತೆಲುಗು ಫಿಲ್ಮು. ಇದನ್ನ ನಾವು ಹೇಳಿದೀವಿ ಮುಂಚೆನು. ಇದು ಹೈದರಾಬಾದ್ ಗಡಿ ಭಾಗದಲ್ಲೇ ಬಳ್ಳಾರಿ ಇರೋದ್ರಿಂದ ಅಲ್ಲಿನ ಹೆಚ್ಚು ಪ್ರಭಾವ, ಆ ಭಾಗದ ಸಂಸ್ಕೃತಿ ಇರ್ಬೋದು, ಆಚರಣೆ ವಿಚಾರಣೆ, ಅದರ ಪ್ರಭಾವ ಹೆಚ್ಚಿರೋದ್ರಿಂದ ತೆಲುಗು ಸಿನಿಮಾದಲ್ಲಿ ಏನಾಗತ್ತೆ ಆ ತರದ್ ಆಗ್ತಾ ಇದೆ. ಇದನ್ನ ನೋಡ್ತಾ ಇದ್ರೆ ಯಾರ್ಯಾರಿಗೆ ಸೆಕ್ಯೂರಿಟಿಗಾಗಿ ಗನ್ ಅನ್ನ ಪ್ರೊವೈಡ್ ಮಾಡ್ಲಾಗತ್ತೆ ಅದನ್ನೇ ವಾಪಸ್ ತಗೋಬೇಕು ಅಂತ ಅನ್ಸುತ್ತೆ. ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ತನಗ್ ಬೇಕಾಬಿಟ್ಟಿ ಆದಂತೆ ಗನ್ ಹಾರಿಸ್ತಾನೆ, ಅವ್ನು ಯಾರೋ ಖಾಸಗಿ ಗನ್ ಮ್ಯಾನೋ ಅಥವಾ ಜನಾರ್ದನ್ ರೆಡ್ಡಿ ಅವರ ಗನ್ ಮ್ಯಾನೋ ಯಾರು ಆದ್ರೂನು ಈ ತರ ಗನ್ ಹಾರಿಸ್ತಾರೆ ಅಂತಂದ್ರೆ ಗನ್ ಕೊಟ್ಟಿರೋದು ಏನದಕ್ಕೆ? ಸ್ವಯಂ ರಕ್ಷಣೆಗೆ ಗನ್ ಕೊಟ್ಟಿರ್ತಾರೆ. ಇದು ಅಮೆರಿಕ ಅಲ್ಲ ಎಲ್ಲರ ಕೈಲೂ ಗನ್ ಇರೋದಕ್ಕೆ. ಇದು ಭಾರತ, ಇಲ್ಲಿ ನಿಯಮಗಳಿದೆ. ಇಲ್ಲಿ ಅತ್ಯಂತ ಕಡಿಮೆ ಸಂದರ್ಭದಲ್ಲಿ ಮಾತ್ರನೇ ಸ್ವಯಂ ರಕ್ಷಣೆಗೆ ಅಂತ ಗನ್ ಅನ್ನ ಕೊಡ್ಲಾಗತ್ತೆ. ಇನ್ನು ಸರ್ಕಾರಿ ಅಥವಾ ಶಾಸಕರಿಗೆ, ಸಂಸದೀಯ ವ್ಯವಸ್ಥೆಯಲ್ಲಿ ಇರೋರಿಗೆ ಗನ್ ಮ್ಯಾನ್ ಅನ್ನ ಕೊಡ್ಲಾಗತ್ತೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಕೆಲವರಿಗೆ, ಸಾಮಾಜಿಕ ಮತ್ತು ಗಣ್ಯ ವ್ಯಕ್ತಿಗಳಿಗೆ ಈ ತರದ ವ್ಯವಸ್ಥೆಯನ್ನ ಮಾಡ್ಲಾಗತ್ತೆ. ಆ ವ್ಯವಸ್ಥೆಯನ್ನ ಮಾಡಿ ಅವರ ಸ್ವಯಂ ರಕ್ಷಣೆಗಿರುವ ಗನ್ ಅನ್ನ ಈ ತರದ ದೊಂಬಿ ಗಲಾಟೆಗೆ ಬಳಸ್ತಾರೆ ಅಂತಂದ್ರೆ ಕೋರ್ಟ್ ಎಲ್ಲರ ಪರವಾನಗಿಯನ್ನ ರದ್ದು ಮಾಡ್ಬೇಕಾಗತ್ತೆ. ಯಾರಿಗೂ ಈ ತರದ ಗನ್ ಮ್ಯಾನ್ ಅನ್ನ ಕೊಡಬಾರದು, ಅಥವಾ ಗನ್ ಇಟ್ಕೊಳ್ಳೋದಕ್ಕೆ ಖಾಸಗಿ ಗನ್ ಮ್ಯಾನ್ ಅನ್ನ ಇವ್ರು ನೇಮಕ ಮಾಡ್ಕೊಳ್ತಾರೆ, ಅದಕ್ಕೆ ಪರ್ಮಿಷನ್ ತಗೊಂಡಿರ್ತಾರೆ. ಅದನ್ನ ಈ ತರ ಒಂದ್ ಸಾರ್ವಜನಿಕ ಜನ ಸೇರಿರುವಂತ ಸಂದರ್ಭದಲ್ಲಿ ಗನ್ ಅನ್ನ ಬಳಕೆ ಮಾಡ್ತಾರೆ ಅಂದ್ರೆ ಇದು ಅಕ್ಷಮ್ಯ ಅಪರಾಧ. ಇದಕ್ಕೆ ಕ್ರಮ ಆಗ್ಬೇಕು. ಅದು ಸತೀಶ್ ರೆಡ್ಡಿ ಅವರ ಗನ್ಮನೆ ಆಗಿರ್ಲಿ ಅಥವಾ ಜನಾರ್ದನ್ ರೆಡ್ಡಿ ಅವರ ಗನ್ಮನೆ ಆಗಿರ್ಲಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು, ಸರ್ಕಾರ ಇದ್ರ ಬಗ್ಗೆನೂ ಕೂಡ ಗಮನ ಹರಿಸಬೇಕು. ಆ ಸಂದರ್ಭದಲ್ಲಿ ಇರ್ಬೋದು ಪ್ರಚೋದನೆ ಆಗಿರ್ಬೋದು, ಅಥವಾ ಬಿಜೆಪಿ ಕಾರ್ಯಕರ್ತರು ಗೊಂದಲವನ್ನು ಸೃಷ್ಟಿ ಮಾಡಿರಬಹುದು, ಏನೇ ಆಗಿರ್ಬೋದು. ಆದ್ರೆ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಅಲ್ಲಿ ಗನ್ನನ್ನ ಹಿಡ್ಕೊಂಡು ಫೈರಿಂಗ್ ಮಾಡ್ತಿರೋ ವಿಡಿಯೋ ಅಂತೂ ಸಿಕ್ಕಿದೆ. ಅದು ಜನಾರ್ದನ್ ರೆಡ್ಡಿ ಅವರ ಮನೆಯನ್ನ ನೇರವಾಗಿ ಗುರಿಯಾಗಿಸಿ ಆತ ಫೈರಿಂಗ್ ಮಾಡ್ತಾ ಇದ್ದಾನೆ. ಈ ಪ್ರಚೋದನೆ ಯಾರು ಮಾಡಿದ್ರು? ಪ್ರಚೋದನೆ ಮಾಡಿದ್ರು ಕೂಡ ಗನ್ ಬಳಸುವಂತಕ್ಕೆ ಅವ್ನಿಗೆ ಯಾರು ಅವಕಾಶ ಕೊಟ್ರು? ಇದು ಪ್ರಶ್ನೆ ಆಗ್ಬೇಕು. ಈ ಪ್ರಶ್ನೆಗೆ ಉತ್ತರ ಹುಡುಕದ ಹೊರತು ಈ ತರದ ದಬ್ಬಾಳಿಕೆ ಮತ್ತು ಒಂದ್ ರೀತಿ ಗುಂಡಾವರ್ತಿ ನಡೆಯೋದಿಲ್ಲ. ಗುಂಡಾವರ್ತಿಯನ್ನ ನಡೆಸೋಕು ಕೂಡ ಬಿಡಬಾರದು. ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗತ್ತೆ. ಹಾಗಾಗಿ ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ತನಿಖೆ ಕೂಡ ಒಂದ್ ಕಡೆಯಲ್ಲಿ ನಡೀತಾ ಇದೆ. ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿದೆ. ಏನಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ತನಿಖೆ ನಡೀತಿದೆ, ಆದ್ರೆ ಈ ತರದ ಘಟನೆಗಳು ನಡಿಬಾರ್ದು.